ಮಾಡ್ತೀನಿ, ತಪ್ಪು ತಿಳ್ಕೊಬೇಡಿ. ಮೂಡುವನು ರವಿ ಮೂಡುವನು ಕತ್ತಲೊಳೆ ಜಗಳ ಆಡುವನು, ಮೂಡಣ ರಂಗಸ್ಥಳದಲ್ಲಿ ನೆತ್ತರು ಮಾಡುವನು, ರವಿ ಕುಣಿದಾಡುವನು ಅಂತ ನಮ್ಮ ಪಂಜೆ ಮಂಗೇಶ್ವರ ಸೊ ಕವಿಗಳು ತುಂಬಾ ಚೆನ್ನಾಗಿ ನಮ್ಮ ಕನ್ನಡದಲ್ಲಿ ಒಂದು ಕವನ ಬರೆದಿದ್ದಾರೆ. ಸೊ ಅದೇ ರೀತಿ ನಮ್ಮ ಈ ಬಯೋಥೋರಿಯಂ ಸಂಸ್ಥೆ ನಮ್ಮ ಡಾಕ್ಟರ್ ಸಾಗರ್ ಜೋಶಿ ಸರ್ ಈ ಕಂಡಿಡ್ದಿರೋ ಅಂತ ನಿಯೋಡಿನಿಯಂ ಮ್ಯಾಗ್ನೆಟ್ ಪವರ್ ಬ್ಲಡ್ ಸರ್ಕ್ಯುಲೇಷನ್ ಮತ್ತೆ ಆಕ್ಸಿಜನ್ ಲೆವೆಲ್ ಆ ಎತ್ತರಕ್ಕೆ ಅಂದರೆ ನಮ್ಮ ಸೂರ್ಯದೇವನ ಎತ್ತರಕ್ಕೆ ಬೆಳೀಲಿ ಅಂತ ನಂದೊಂದು ಆಶಯ. ಅದೇ ರೀತಿ ನಾವು ಮಾಡಬೇಕಾಗಿದೆ. ಒಂದು ಇಲ್ಲಿ ಸಮಯ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಮತ್ತೆ ಒಂದು ಅತ್ಯದ್ಭುತವಾದ ಒಂದು 2-3 ರಿಸಲ್ಟ್ಸ್ ಹೇಳ್ಬೇಕಾಗಿ ನಾನು ಬಂದಿದ್ದೀನಿ ಮೇಡಮ್. ಒಂದು ನನ್ನ ಕಣ್ಣಿನ ವಿಚಾರ. ಕಣ್ಣಿನ ವಿಚಾರದಲ್ಲಿ ಆಕ್ಚುಲಿ ನನಗೆ ಒಂದು ವಾರದ ಹಿಂದೆ ಬಲಗಡೆ ಕಣ್ಣು ತುಂಬಾ ಇನ್ಫೆಕ್ಷನ್ ಆಗಿತ್ತು. ನಮ್ಮ ಫ್ಯಾಮಿಲಿಯಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗಿದೆ. ಏನು ಅಷ್ಟೊಂದು ರೆಡ್ ಆಗಿದೆ, ಏನಕ್ಕಾಗಿದೆ ಸ್ವಲ್ಪ ನೋಡ್ಕೊಳ್ಳಿ, ಏನೋ ಸ್ಟ್ರೈನ್ ಆಯ್ತಾ ಮತ್ತೆ ತಿರ್ಗಿ ಏನಾದ್ರು ಧೂಳಿನ ಇನ್ಫೆಕ್ಷನ್ ಆಯ್ತಾ ಒಂಚೂರು ನೋಡ್ಕೊಳ್ಳಿ, ಡಾಕ್ಟರ್ ಹತ್ರ ಹೋಗಿ ಅಂತ ಸ್ವಲ್ಪ ಸಜೆಸ್ಟ್ ಮಾಡ್ತಾ ಇದ್ರು ನಮ್ಮ ಮಿಸ್ಸಸ್ ಎಲ್ಲಾರು. ಹಾಗಾಗಿ ಏನ್ ಮಾಡಿದೆ, ಆಯ್ತು ನೋಡೋಣ ಅಂತ ಒಂದು ನಮ್ಮ ಕೆಲಸದಲ್ಲಿ ತೊಡ್ಕೊಂಡು ನಾವು ಮುಂದೆ ಸಾಗ್ತಾ, ಬಟ್ ನಮ್ಮ ಮನೆಯಲ್ಲಿ ಸಂಜೀವಿನಿ ಪದಾರ್ಥಗಳು ಇಟ್ಕೊಂಡು ನಾನು ಮತ್ತೆ ತಿರ್ಗಾ ಚಾನ್ಸ್ ಆಗಿ ತಗೊಳ್ಳಿ ಅಂತ ನಮ್ಮ ವಾಟರ್ ಎನರ್ಜಿ ಪ್ಯಾಡ್ ಇದೆಯಲ್ಲ, ಅತ್ಯದ್ಭುತ, ಅದು ಸಂಜೀವಿನಿ ಅಮೃತ ಅಂತಾನೆ ಹೇಳ್ಬೋದು ಮೇಡಮ್. ಬಲಗಡೆ ಕಣ್ಣು ಆಕ್ಚುಲಿ ಒಂದು ಫೋಟೋ ತೆಗೆದಿಟ್ಕೋಬೇಕಾಯ್ತು, ಒಂದು ಸ್ಟ್ರೆಸ್ ಅಲ್ಲಿ ಆಗ್ಲಿಲ್ಲ ಅದು ಆಕ್ಚುಲಿ. ಬಲಗಡೆ ಕಣ್ಣು ತುಂಬಾ ರೆಡಿಶ್ ಆಗಿತ್ತು, ತುಂಬಾನೇ ರೆಡಿಶ್. ಅದು ಮನೆ ಹತ್ರ ಎಲ್ಲ ಸ್ವಲ್ಪ ಕೆಲಸ ಅದು ಇದು ಅದು ನಡೀತಾ ಇದೆ. ಧೂಳು ಜಾಸ್ತಿ ಇದೆ, ಎಂಸ್ಯಾಂಡ್ ಅಂತ ಹೇಳ್ತಾರಲ್ಲ, ಮರಳು ಅದು ಇದು ಇಟ್ಕೆಗಳು ಯೂಸ್ ಮಾಡ್ತಾನೆ ಇರ್ತಾರೆ. ಆ ಧೂಳು ಕಣ್ಣಿಗೆ ಮೋಸ್ಟ್ಲಿ ಹೋಗಿರ್ಬೋದು. ಒಂದು ತಿರ್ಗಾ ನಾವು ಓಡಾಡ್ತಾನೆ ಇನ್ಫೆಕ್ಷನ್ಸ್ ಆಗಿರುತ್ತೆ. ತುಂಬಾನೇ ರೆಡ್ ಆಗಿತ್ತು. ಆ ರೆಡ್ ಇವತ್ತಿನ ದಿನ ನೋಡಿ ಕಣ್ಣು ನಮ್ದು ಅಬ್ಸರ್ವ್ ಮಾಡ್ಬೋದು, ಬಲಗಡೆ ಕಣ್ಣು. ನನ್ನ ವಾಟರ್ ಎನರ್ಜಿ ಪ್ಯಾಡ್ ನೀರ್ ಇದೆಯಲ್ಲ, ಆ ನೀರು ಚಿಮ್ಕಿಸ್ತಾ ಒಂದು 2-3 ದಿವಸ ನಾನು ಪ್ರಯತ್ನ ಮಾಡಿದ್ದೆ ಅಷ್ಟೇ. ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ನೀರು ಚಿಮ್ಕಿಸ್ಕೊಂತ ಇದ್ದೆ, ತಿರ್ಗಾ ಮತ್ತೆ ಇವನ್ ಸಂಜೆ ಸಹ 2-3 ಸಲ ಆ ತರ 3 ದಿವಸ ಕಂಟಿನ್ಯೂಸ್ ಮಾಡಿದ್ದಷ್ಟೇ. ನೋಡಿ ಇವತ್ತಿನ ದಿನ ನನ್ನ ಕಣ್ಣು, ಬಲಗಡೆ ಕಣ್ಣು ಎಷ್ಟು ಕ್ಲಿಯರ್ ಆಗಿ ಆಲ್ಮೋಸ್ಟ್ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕ್ಲೀನ್ ಆಗಿ ವಾಸಿಯಾಗಿದೆ ಅದು. ಈ ತರ ನಮ್ಮ ವಾಟರ್ ಎನರ್ಜಿ ಪ್ಯಾಡ್ ಅದರಲ್ಲೇ ಅಷ್ಟೊಂದು ಅದ್ಭುತವಾದ ಶಕ್ತಿ ಇದೆ ಅಂದ್ರೆ ಖಂಡಿತ ಇದು ಭೂಲೋಕದಲ್ಲಿ ಸಂಜೀವಿನಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು 2ನೇ ರಿಸಲ್ಟ್ ಮತ್ತೆ ಅದು ಕಣ್ಣಿಂದೆ ನಮ್ಮ ಒಬ್ರು ದೊಡ್ಡ ಗುರುಗಳಿಗೆ ನಾನು ಅದು ಕೊಡ್ಸಿದೀನಿ. ನನಗೂ ಒಂದು ಸದಾವಕಾಶ ಬಂದಿತ್ತು ತುಮಕೂರಲ್ಲಿ. ಅವ್ರಿಗೂ ಆಕ್ಚುಲಿ ಕಣ್ಣಿಂದು ಆಪರೇಷನ್ ಹೇಳಿದ್ರು ಆಕ್ಚುಲಿ ಡಾಕ್ಟರ್ಗಳು, 2 ಕಣ್ಣಿಗೆ. ಆಕ್ಚುಲಿ ಅವರು 60 ಮೇಲೆ ವಯಸ್ಸಾಗಿದೆ. ಬಟ್ ಅವರು ನನ್ಗೆ ಒಂದು ಕಾಂಟ್ಯಾಕ್ಟ್ ಮಾಡಿ, ಏನಪ್ಪಾ ನೀನ್ ಈ ತರ ಮಾಡ್ತಾ ಇದೀಯಾ, ಈ ವಸ್ತುಗಳು ನನಗೆ ಉಪಯೋಗ ಆಗ್ಬೋದಾ ಅಂತ ಕೇಳಿದ್ರು. ನಾನು ಅವ್ರಿಗೆ ಖಂಡಿತ ಗುರುಗಳೇ, ನಿಮ್ಗೆ ಒಳ್ಳೇದಾಗತ್ತೆ, ದಯವಿಟ್ಟು ಇದನ್ನೇ ಕನ್ಸಿಡರ್ ಮಾಡಿ, ನಮ್ಮ ಈ ಬಯೋಥೋರಿಯಂ ಸಂಜೀವಿನಿ ಪ್ರಾಡಕ್ಟ್ಸ್ ನ ತಗೊಳ್ಳಿ, ಖಂಡಿತ ನಿಮ್ಗೆ ತುಂಬಾ ಅತ್ಯದ್ಭುತವಾದ ರಿಸಲ್ಟ್ ಬರುತ್ತೆ. ಮತ್ತೆ ಆಪರೇಷನ್ ಇಲ್ಲ, ಡಾಕ್ಟರ್ ಖರ್ಚು ಇಲ್ಲ, ಮೆಡಿಸಿನ್ ಖರ್ಚುಗಳೆಲ್ಲ ಉಳ್ಕೊಳತ್ತೆ, ಸಮಯ ಉಳ್ಕೊಳತ್ತೆ, ಮತ್ತೆ ನಮ್ಮ ಅಂಗ ಊನ ಆಗಲ್ಲ. ಅದು ಮೇನ್ ಬೆನಿಫಿಟ್ ಆಗುತ್ತೆ ಅಂತ ಹೇಳಿ ನಾನು ಕೊಡ್ಸಿದ್ದೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ಇವತ್ತಿನ ದಿನ ಅವರು ತಗೊಂಡಿದ್ದಾರೆ, ಫ್ಯಾಮಿಲಿ ಕಿಟ್ ತಗೊಂಡಿದ್ದಾರೆ, ಗಂಡ ಹೆಂಡತಿಗೆ ಇಬ್ರಿಗೂ. ಇವತ್ತು ಅತ್ಯದ್ಭುತವಾದಂತಹ ರಿಸಲ್ಟ್ ಬಂದು, ಬರೀ ಕಣ್ಣೆ ಅಂತಲ್ಲ, ಅವ್ರಿಗೆ ಎನರ್ಜಿ ಬಂದು, ಸ್ಲೀಪಿಂಗ್ ಡಿಸಾರ್ಡರ್ಸ್ ಇತ್ತು, ಸ್ಲೀಪಿಂಗ್ ಡಿಸಾರ್ಡರ್ಸ್ ಎಲ್ಲ ಒಂದು ಕ್ಲಿಯರ್ ಆಗಿ ಇವತ್ತಿನ ದಿನ ಒಳ್ಳೆ ಶಕ್ತಿ ಹೊಂದಿ ಆಕ್ಟಿವ್ ಆಗಿ ಲವಲವಿಕೆಯಾಗಿ ಅವರು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಇನ್ನ ಸುಮಾರು ರಿಸಲ್ಟ್ಸ್ಗಳಿದೆ. ಸದ್ಯಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಜೈ ಈ ಬಯೋಥೋರಿಯಂ. ನಮ್ಮ